ಅದಕ್ಕೋಸ್ಕರ ಅಂತ ಏನು ಮಾಡಿದ್ದಿಲ್ಲ. ಬಟ್ ನನ್ನ ಪರ್ಸ್ನಲ್ ಇಶ್ಯೂಸಿಂದ ನಾನು ಅಂದರೆ ಇವಾಗ ನನ್ನ ಹೆಲ್ತ್ ಇಶ್ಯೂಸು, ನನ್ನ ತಾಯಿಗೆ ತುಂಬ ಸಮಯ ಹುಷಾರಿರಲಿಲ್ಲ, ಸೊ ಹಾಸ್ಪಿಟ್ಲ್ ಓಡಾಡೋದು ಅದು ಇದು ಅಂಥೇಳಿ ನಾನು ಸುಮಾರು ಸಮಯ ಟೈಮ್ ಕೊಡೋಕ್ಕಾಗದೇ ಇದ್ದಿದ್ದಿದೆ ನನ್ನ ಫಿಟ್ನೆಸ್ ಜರ್ನಿಗೆ. ಬಟ್ ಅದನ್ನೆಲ್ಲ ನಾನು ಇವಾಗ ಜನರ ಜೊತೆ ಶೇರ್ ಮಾಡ್ಕೋತಾ ಹೋದರೆ ಇವರೆಲ್ಲ ರೀಸನ್ಸ್ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಐ ಡೋಂಟ್ ವಾಂಟ್ ಟು ಗಿವ್ ರೀಸನ್ಸ್. ನನಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೂ ಇಷ್ಟ ಇಲ್ಲ. ಬಿಕಾಸ್ ನಮ್ಮ ಪರ್ಸ್ನಲ್ ಲೈಫಲ್ಲಿ ನಾವು ಯಾವ ರೀತಿ ನೋವು ಅನುಭವಿಸ್ತಾ ಇರ್ತೀವಿ ಅಥವಾ ಯಾವ ರೀತಿ ಸಿಚುವೇಶನಲ್ಲಿ ಇರ್ತೀವಿ, ನಾವು ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಿ ಅದು ದೊಡ್ಡದು ಮಾಡೋದಕ್ಕಿಂತ ನಾವು ಸುಮ್ಮನಿದ್ದು ನಮ್ಮ ಲೈಫ್ನ ನಾವು ನೋಡಿಕೊಂಡು ಮುಂದಕ್ಕೆ ತೊಗೊಂಡೋಗೋದು ಇಸ್ ಬೆಟರ್ ಅಂತ ನನಗೆ ಫೀಲ್ ಆಗುತ್ತೆ. ಬಿಕಾಸ್ ತುಂಬ ಕಮೆಂಟ್ ಮಾಡೋರು ಇದ್ದಾರೆ, ಇವಾಗ ಬಿಟ್ಬಿಟ್ರಾ ನೀವು ಯಾಕೇನು ವೀಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ. ಒಂದು ಕಡೆ ವೀಡಿಯೋ ಪೋಸ್ಟ್ ಮಾಡಿದ್ರೆ ಓ ಇವ್ರು ಸಣ್ಣ ಆಗ್ತಿದ್ದಾರೆ ಅಂತ ಕಣ್ಣಾಕ್ಬಿಟ್ಟು ಅದನ್ನು ಹಾಳು ಮಾಡೋರು ಇರ್ತಾರೆ. ಅದರಿಂದನೇ ನನಗೆ ಇನ್ನೂ ಅದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ನಾನು ಅದ್ರ ಬಗ್ಗೆ ಏನೂ ಮಾತಾಡ್ತಾನೂ ಇಲ್ಲ, ಏನೂ ಪೋಸ್ಟ್ ಮಾಡ್ತಾ ಇಲ್ಲ. ಬಟ್ ನಾನು ಏನು ಮಾಡಬೇಕು ಅದಕ್ಕೆ ಸೈಲೆಂಟಾಗಿ ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೀನಿ. ಸೊ ದಟ್ಸ್ ವಾಟ್ ಐ ಬಿಲೀವ್ ಇನ್. ಇವಾಗ ಇಷ್ಟು ವರ್ಷ ಇಂಡಸ್ಟ್ರಿಲಿದ್ದು ಈ ಒಂದು ಪಾಠ ಅಂತೂ ಚೆನ್ನಾಗಿ ಕಲ್ತಿದ್ದೀನಿ. ಪರ್ಸ್ನಲ್ ಲೈಫ್ ಬಗ್ಗೆ ಅಥವಾ ನಾವೇನಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ, ಏನಾದರೂ ಅಂದರೆ ಶುರುವಾಗೋ ಹಂತದಲ್ಲಿದೆಯಾ ಅದ್ರ ಬಗ್ಗೆ ಯಾರಿಗೂ ಬಿಟ್ಕೊಡದೆ ಅದು ಪರ್ಮನೆಂಟ್ ಆದಮೇಲೆ ಮಾತ್ರ ಬಿಟ್ಕೊಡ್ಬೇಕು ಅನ್ನೋ ಒಂದು ದೊಡ್ಡ ಪಾಠವನ್ನು ನಾನು ಕಲ್ತಿದ್ದೀನಿ.